ಕನ್ನಡಕ್ಕೆ ಸ್ವಾಗತ. ಮಸ್ಕಿ ತಾಲೂಕಿನ ಬಳಗಾನೂರು ಹೋಬಳಿ ವ್ಯಾಪ್ತಿಯ ಬೆಳ್ಳಿಗನೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಜೋಳ ಖರೀದಿ ಸಮಸ್ಯೆ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಹಣಿಯಲ್ಲಿ ಜೋಳ ಬೆಳೆದಂತೆ ನಮೂದಿಸಿಕೊಂಡಿದ್ದರೂ ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡಿದ್ದರೂ 170ಕ್ಕೂ ಹೆಚ್ಚು ರೈತರ ಹೆಸರುಗಳನ್ನು ಖರೀದಿ ಪಟ್ಟಿಯಿಂದ ಏಕಾಏಕಿ ತೆಗೆದುಹಾಕಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಈ ಅನ್ಯಾಯವನ್ನು ಖಂಡಿಸಿ ರೈತರು ಮಸ್ಕಿ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರೈತ ಸಿದ್ದಯ್ಯ ಸ್ವಾಮಿ ಮಾತನಾಡಿ, ಯಾವುದೇ ಸಮರ್ಪಕ ಪರಿಶೀಲನೆ ಇಲ್ಲದೆ ಅರ್ಹ ರೈತರನ್ನು ಪಟ್ಟಿಯಿಂದ ಹೊರಗುಳಿಸಿರುವುದು ದುರಂತಕರ ಸಂಗತಿಯಾಗಿದೆ ಎಂದು ಹೇಳಿದರು. ತಕ್ಷಣವೇ ಗ್ರಾಮಾಡಳಿತ ಅಧಿಕಾರಿಗಳ ಮೂಲಕ ಪರಿಶೀಲನೆ ನಡೆಸಿ ನಿಜವಾದ ರೈತರನ್ನು ಗುರುತಿಸಿ ಖರೀದಿ ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ರೈತರ ಜೋಳವನ್ನು ತಕ್ಷಣ ಖರೀದಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 1 ವಾರದೊಳಗೆ ಸಮಸ್ಯೆ ಪರಿಹರಿಸದಿದ್ದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮತ್ತಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬೆಳ್ಳಿಗೆನೂರು ರೈತರಾದ ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ ಹುಲ್ಲೂರು, ಕೆಂಚಣ್ಣ ಎರಡ್ಡಿ, ಮೌನೇಶ ಅಂಗಡಿ, ಬೀರಪ್ಪ ಅಗಿಸಿಮನೆ, ವಂದೇಲಪ್ಪ, ಪವನಕುಮಾರ ಅಂಗಡಿ, ಮೌನೇಶ ಹುಲ್ಲೂರ, ಈರಯ್ಯ ಸ್ವಾಮಿ, ಚಂದಪ್ಪ, ಅಮರಪ್ಪ, ಹನುಮಂತ, ವಿರೂಪಾಕ್ಷಯ್ಯ ಸ್ವಾಮಿ, ರಾಜಪ್ಪ, ಶಿವಪ್ಪ ಅಣಿಗಿ ಹಾಗೂ ಇನ್ನಿತರ ರೈತರು ಇದ್ದರು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವ್ಯವಸ್ಥೆ ಮಾಡಿ ಎಲ್ಲರೂ ಬರ್ತಾರೆ. ನೋಂದಣಿ ಮಾಡಲಾಗಿದೆ. ಖರೀದಿಯಿಂದ ಏಕಾಏಕಿ ಕೈಬಿಟ್ಟಿರುತ್ತಾರೆ. ರೈತರು ಖರೀದಿ ಕೇಂದ್ರಕ್ಕೆ ಮಾರಾಟ ಮಾಡಲು. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.